ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೆಯ ಅಧ್ಯಾಯ 9ನೆಯ ವಚನದಲ್ಲಿ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಆಮೆನ್. ಪ್ರಿಯ ಸಹೋದರರೇ, ಈ ಮಾತನ್ನು ಕೇಳಿ ಆಶ್ಚರ್ಯ ಪಡಬೇಡಿರಿ. ಏಕೆಂದರೆ ಕರ್ತನಾದ ಯೇಸು ಕ್ರಿಸ್ತನೇ ಹೀಗನ್ನುತ್ತಿದ್ದಾನೆ, ನನ್ನ ಕೃಪೆಯು ನಿನಗೆ ಸಾಕು, ನನ್ನ ಬಲವು ನಿನ್ನೊಂದಿಗಿರುತ್ತದೆ. ಆಮೆನ್. ಪ್ರಿಯ ಸಹೋದರರೇ, ನಿಮಗೆ ಬಲವಿಲ್ಲದಿರುವಾಗ ನಿಮ್ಮನ್ನು ಬಲಪಡಿಸುವವನು ಆತನೇ. ನೀವು ದುಃಖದಿಂದಿರುವಾಗ ನಿಮ್ಮನ್ನು ಸಂತೋಷ ಪಡಿಸುವವನು ಆತನೇ. ಕ್ರಿಸ್ತನು ಹೇಳಿದ ಹಾಗೆ ನಿಮ್ಮ ದುಃಖವು ಹೋಗಿ ಸಂತೋಷವು ಬರುವುದು. ಆಮೆನ್. ಹೌದು ಪ್ರಿಯ ಸಹೋದರರೇ, ಈ ದಿನವು ನಿಮಗೆ ಸಂತೋಷವು ಬರುವುದು. ನೀವು ಹಳೆಯ ಸಂಗತಿಗಳನ್ನೇ ಮರೆತು ಬಿಡಿರಿ. ಏಕೆಂದರೆ ಕರ್ತನು ಒಳ್ಳೆಯವನು, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಕರ್ತನು ಹೇಳುತ್ತಿದ್ದಾನೆ, ನನ್ನ ಕೃಪೆಯು ನಿನಗೆ ಸಾಕು, ನನ್ನ ಬಲವು ನಿನ್ನೊಂದಿಗಿರುತ್ತದೆ. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ನನ್ನ ಜೊತೆಯಲ್ಲಿ ಮಾತಾಡು ಪ್ರಭುವೇ,